ಉಗ್ರರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಬಲಿಯಾಗಿದ್ದರೆ ಮಗನ ಶವದ ಮುಂದೆ ಬಿಕ್ಕಿ ಬಿಕ್ಕಿ ತಾಯಿ ಅತ್ತಿದ್ದಾರೆ ಮತ್ತು ಪತ್ನಿಯೂ ಕೂಡ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಮತ್ತಿಕೆರೆ ನಿವಾಸದಲ್ಲಿ ಭರತ್ ಮೃತದೇಹವನ್ನು ಇರಿಸಲಾಗಿದೆ. ಮೃತದೇಹದ ಮುಂದೆ ತಾಯಿ ಮತ್ತು ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಯಾರು ಅಂದ್ಕೊಂಡಿದ್ರು ಕಾಶ್ಮೀರಕ್ಕೆ ಹೋಗಬೇಕಾದ್ರೆ ವಾಪಸ್ ಈ ರೀತಿ ಬರ್ತಾರೆ ಅನ್ನೋದು ಯಾರ ಕಲ್ಪನೆಯಲ್ಲೂ ಕೂಡ ಇರಲಿಲ್ಲ. ಯಾರು ಕೂಡ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಆ ಕುಟುಂಬಕ್ಕೆ ಈಗ ವಿ ಸೋಮಣ್ಣ ಕೇಂದ್ರ ಸಚಿವರು ಸಾಂತ್ವನ ಹೇಳಿದ್ದಾರೆ. ಭರತ್ ಅಂತಿಮ ದರ್ಶನವನ್ನು MLC CT ರವಿ ಕೂಡ ಪಡೆದುಕೊಂಡಿದ್ದಾರೆ. ಭರತ್ ನಿವಾಸಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಂತಿಮ ದರ್ಶನವನ್ನು ಪಡೆದ್ರು. ಭರತ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸಗಳನ್ನು ಕೂಡ ಅವರು ಮಾಡಿದ್ರು. ದೃಶ್ಯಗಳನ್ನು ಗಮನಿಸ್ತಾ ಇದ್ರು. ವಿ ಸೋಮಣ್ಣ ಅವರ ಭೇಟಿಯ ದೃಶ್ಯ, ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಆಗಮಿಸಿದಂಥ ದೃಶ್ಯ. ಇಲ್ಲ ಕೇಳ್ಬೋಣ ಇದು ಒಂದು ನಿಮಿಷ ಆಮೇಲೆ ಇಲ್ಲ ಕೇಳ್ಬೋಣ ಇದು ಒಂದು ನಿಮಿಷ ಆಮೇಲೆ ಇಲ್ಲ ಕೇಳ್ಬೋಣ ಇದು ಒಂದು ನಿಮಿಷ ಆಮೇಲೆ ದೇಶದ ಸಂರಕ್ಷಣೆಯಲ್ಲಿ ಸ್ವಲ್ಪ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಆಘಾತ ಪ್ರಾಯಶಃ ಆ ಪಿಶಾಚಿಗಳಿಗೆ ಅರ್ಥ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಅಂಥ ಪಿಶಾಚಿಗಳನ್ನು ಸದೆ ಬಡಿತಕ್ಕಂಥದಕ್ಕೆ ಇದನ್ನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಬೇಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಈ ದೇಶವನ್ನು ಹಿತವನ್ನು ಕಾಪಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕ್ರಮ ವಹಿಸ್ತದೆ. ಏನೀಗಾಗಲೇ ಹಗಲಿ ನಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು ದೇಶದ ಸಂರಕ್ಷಣೆಯಲ್ಲಿ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ಭೂಷಣ್ ನಿವಾಸದ ಮುಂಭಾಗದಿಂದ. ಶಶಿಧರ್, ಏನೇನು ನಡೀತಾ ಇದೆ, ಯಾರ್ಯಾರು ಆಗಮಿಸಿದ್ದಾರೆ, ಏನು ಸಿದ್ಧತೆ, ಮುಂದೇನು, ಯಾವಾಗ ಏನೇನು ಆಗುತ್ತೆ? ಪ್ರಣತ್, ಬೆಳಗ್ಗೆ ಇವತ್ತು 5:50ಕ್ಕೆ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಅವರ ನಿವಾಸಕ್ಕೆ ಆಗಮಿಸು. ಆಗ್ಲಿಂದಲೂ ಕೂಡ ಸಾಕಷ್ಟು ಜನ ಅವರ ಕುಟುಂಬಸ್ಥರು, ಅಕ್ಕಪಕ್ಕದ ನಿವಾಸಿಗಳು ಮತ್ತು ಅವ್ರ ಜೊತೆ ಒಡನಾಟಿದ್ದಂಥವ್ರು ಎಲ್ಲರೂ ಕೂಡ ಬಂದು ಪಾರ್ಥಿವ ಶರೀರದ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣ ಅವರು ಬಂದು ಅಂತಿಮ ನಮನ ಕೂಡ ಸಲ್ಲಿಸೋದ್ರು. BJPಯ MLC ಆಗಿರುವಂಥ CT ರವಿಯವರು ಕೂಡ ಬಂದಿದ್ದಾರೆ. ಸ್ಥಳೀಯ ಶಾಸಕರು ಕೂಡ ಬಂದರು. ಅದಾದ ನಂತರ ಈಗ MLC MR ಸೀತಾರಾಮ್ ಅವರು ಕೂಡ ಬಂದರು. ಮತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಮಾಜಿ ರಕ್ಷಾರಾಮಯ್ಯ ಅವರು ಕೂಡ ಬಂದಿದ್ದರು. ಈಗ VVIPಗಳು ಕೂಡ ಬರ್ತಿದ್ದಾರೆ. ಮತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಬರುವಂಥ ಸೂಚನೆ ಕೂಡ ಇದೆ. ಇದೇ ವಿಚಾರಕ್ಕೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. VVIPಗಳು ಬರೋದರಿಂದ ಪ್ರತ್ಯೇಕವಾದಂಥ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ VVIP ವಿಸಿಟನ್ನು ಕೂಡ ಮಾಡಲಾಗಿದೆ. ಮತ್ತು ನಮ್ಮ ರಾಜ್ಯದ CM ಸಿದ್ದರಾಮಯ್ಯನವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸ್ಥಳಕ್ಕೆ ಬಂದು ಭರತ್ ಭೂಷಣ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನನ್ನು ಕೂಡ ಸಲ್ಲಿಸಲಿದ್ದಾರೆ. ಕೆಲವೊಂದಷ್ಟು ಜನ ಗಣ್ಯರು ಕೂಡ ಬರ್ತಾರೆ. ಯಾಕಂತಂದರೆ ಏನು POK ಏನು ಇದೆ ಆ ಒಂದು ಜಾಗದಲ್ಲಿ ನಡೆದಿರುವಂಥ ಘಟನೆ ಆವಾಗಾಗ ನಡೀತಾ ಇರುತ್ತೆ. ಆದರೆ ಅಲ್ಲಿ ಸೈನಿಕರ ಮೇಲೆ ಮಾತ್ರ ದಾಳಿ ನಡೀತಾ ಇರ್ತಿರುತ್ತೆ POKಯಲ್ಲಿ. ಆದರೆ ಏನು ಈ ಒಂದು ಜಾಗದಲ್ಲಿ ಇದೇ ಮೊದಲನೇ ಬಾರಿಗೆ ಪ್ರವಾಸಿಗರ ಮೇಲೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ನಡೆಸಿರೋದು, ಅದರಲ್ಲೂ ಕೂಡ ಧರ್ಮವನ್ನು ಕೇಳಿ ಗುಂಡಿಟ್ಟು ಕೊಂದಿರೋದು. ಪತ್ನಿಯರು ಕೂಡ ಕಣ್ಣೀರಿಟ್ಟು ಬಿಟ್ಟುಬಿಡಿ ಅಂತ ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ಲ. ಕೆಲವೊಂದಷ್ಟು ಜನ ಈ ಮುಸ್ಲಿಂ ಅಂತ ಸುಳ್ಳು ಹೇಳಿದ್ರು ಕೂಡ ಅವರಿಗೆ ಕುರಾನನ್ನು ಕೊಟ್ಟು ಕುರಾನನ್ನು ಓದಿ ಅಂತಲೂ ಕೂಡ ಹಿಂಸೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಕುರಾನ್ ಓದೋದಿಲ್ಲ ಮುಸ್ಲಿಂ ಅಂತ ಹೇಳಿದಾಗಲೂ ಕೂಡ ಅವರ ಅಂಗಾಂಗವನ್ನು ಚೆಕ್ ಮಾಡಿ ಬಟ್ಟೆಗಳನ್ನು ಬಿಡಿಸಿ ಆಗಲೂ ಕೂಡ ಗುಂಡಿಟ್ಟನ್ನು ಕೊಂದಿರುವಂಥ ದೃಶ್ಯಗಳು ಕೂಡ ಯಾರು ಕೂಡ ಮರೆಯುವಂತಿಲ್ಲ. ಹೀಗಾಗಿ ಪ್ರತಿಯೊಬ್ಬ ಉಗ್ರನು ಏನು ದಾಳಿಯನ್ನು ಮಾಡಿದರೆ ಅವರೆಲ್ಲರೂ ಕೂಡ ಪ್ರತೀಕಾರ ತೀರಿಸುವಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಲೇಬೇಕಾಗಿದೆ. ಈಗಾಗಲೇ ಕೇಂದ್ರ ರಕ್ಷಣಾ ಇಲಾಖೆಯಿಂದಲೂ ಕೂಡ ಕೋಂಬಿಂಗ್ ಕಾರ್ಯಾಚರಣೆ ಇನ್ನೂ ಕೂಡ ಏನು ಗಡಿ ಭಾಗದಲ್ಲಿ ಕೂಡ ನಡೀತಾ ಇದೆ. ಆದರೆ ಉಗ್ರರು ಇನ್ನೂ ಕೂಡ ಯಾರು ಕೂಡ ಸಿಕ್ಕಿಲ್ಲ. ಕೇವಲ ಇಬ್ಬರು ಮಾತ್ರ ಸಿಕ್ಕಿದ್ದಾರೆ. ಆದರೆ ಅದೇ ಉಗ್ರರು ಹತ್ಯೆಯನ್ನು ಮಾಡಿದ್ರಾ ಇಲ್ವಾ ಅನ್ನೋದು ಕೂಡ ಇನ್ನೂ ಕೂಡ ಖಾತ್ರಿಯಾಗಿಲ್ಲ. ಈ ಒಂದು ಕಾರಣಕ್ಕಾಗಿ ಈ ರಕ್ಷಣಾ ಇಲಾಖೆ ಕೂಡ ಇನ್ನೂ ಕೂಡ ಸರ್ಚಿಂಗ್ ಕಾರ್ಯ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಪಾರ್ಥಿವ ಶರೀರಗಳೆಲ್ಲರೂ ಕೂಡ ರಾಜ್ಯದ ಏನು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಮತ್ತು ಅದೇ ರೀತಿ ಕೂಡ ವಿಪತ್ತು ನಿರ್ವಹಣೆ
ನಿರ್ವಹಣಾ ಕಾಯ್ದೆ ಅಡಿ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳು ಕೂಡ ಆ ಒಂದು ಜಿಲ್ಲೆಗಳಿಗೆ ಮೃತದೇಹಗಳನ್ನು ಕೂಡ ಕರೆದುಕೊಂಡು ಹೋಗಿದೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಶಿವಮೊಗ್ಗ ಕೂಡ ಒಂದು ಮೃತದೇಹ ಕೂಡ ರವಾನೆ ಆಗಿದೆ. ಅದೇ ರೀತಿಯಲ್ಲೂ ಕೂಡ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಕೂಡ ಬೆಂಗಳೂರಿನಲ್ಲಿರುವಂಥ ನಿವಾಸಕ್ಕೆ ಬಂದಿದೆ. ಹೀಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಸರ್ಕಾರದ ಸಕಲ ಸಿದ್ಧತೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪಾರ್ಥಿವ ಶರೀರವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಮತ್ತು ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ಕಾಶ್ಮೀರ ಸರ್ಕಾರ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮೃತಪಟ್ಟವರಿಗೆ 10 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ CM ಸಿದ್ದರಾಮಯ್ಯನವರು ಕೂಡ 10 ಲಕ್ಷ ಪರಿಹಾರವನ್ನು ಕೊಡ್ತೇವೆ ಅಂತಲೂ ಕೂಡ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಏನೇ ಪರಿಹಾರ ಕೊಡಲಿ, ಆದರೆ ಆ ಗುಂಡಿಗೆ ಬಲಿಯಾದಂಥವರಿಗೆ ಪ್ರತೀಕಾರ ಬೇಕೇ ಬೇಕು. ಯಾಕಂದರೆ ಅವ್ರಿಗೂ ಕೂಡ ಈ ರೀತಿಯಾಗಿ ಅಮಾಯಕರು ಒಂದಷ್ಟು ಜನ ಏನೋ ಕುಟುಂಬಸ್ಥರ ಜೊತೆ ಸಂತಸವನ್ನು ಪಡೆಯೋದಕ್ಕೆ ಒಂದಷ್ಟು ಜನ ಒಂದು ಆ ಜಾಗಕ್ಕೆ ಹೋಗಿದ್ರು, ಒಂದಷ್ಟು ಜನ ಮಕ್ಕಳ ಆಸೆಯನ್ನು ಈಡೇರಿಸೋಕೆ ಕೂಡ ಹೋಗಿದ್ರು. ಯಾಕಂದರೆ ಈಗ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಎಲ್ಲರೂ ಶಾಲಾ ಕಾಲೇಜು ರಜೆ ಇರೋದ್ರಿಂದ ತಮ್ಮ ಜೀವನವನ್ನು ಎಂಜಾಯ್ ಮಾಡೋದಕ್ಕೆ ಒಂದಷ್ಟು ಜನ ಹೋಗಿದ್ರು. ಆದರೆ ಭರತ್ ಭೂಷಣ್ ಅವರ ಒಂದು ದುರಂತ ಏನಿದೆ, ಅವರ ಅತ್ತೆ ಮಾವ ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ ಇದೇ ಕಳೆದ ಒಂದು ವಾರದಿಂದ ಅದೇ ಜಾಗಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು. ನಾವು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ, ನೀವು ಕೂಡ ಅದೇ ಜಾಗಕ್ಕೆ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಕೂಡ ಅತ್ತೆ ಮಾವ ಮತ್ತು ಅವರ ಸಂಬಂಧಿಕರು ಮತ್ತು ಅವರ ಸ್ನೇಹಿತರು ಕೂಡ ಸೂಚನೆ ಕೊಟ್ಟಿದ್ದರಂತೆ. ಇದೇ ಕಾರಣಕ್ಕಾಗಿ ಏನು ಭರತ್ ಭೂಷಣ್ ಅವರು ಕೂಡ ಅವರ ಪತ್ನಿ ಏನು ಡಾಕ್ಟರ್ ಆಗಿದ್ರು, ಡಯಾಗ್ನೋಸಿಸ್ ಸೆಂಟರ್ ಇಟ್ಕೊಂಡು ಸ್ವಂತ ಕೆಲಸವನ್ನು ಕೂಡ ಮಾಡ್ತಿದ್ರು. ಈತ ಕೂಡ ಏನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು. ಮುಂದಿನ ದಿನಗಳಲ್ಲಿ ಒಂದೊಂದು ಸ್ವಂತವಾದಂಥ ಕಂಪ್ನಿಯನ್ನು ಪ್ರಾರಂಭ ಮಾಡೋಕ್ಕೆ ಚಿಂತನೆ ಮಾಡಿದ್ರು. ಆಮೇಲೆ ಬ್ಯುಸಿ ಆಗಿರ್ತೇವೆ, ಈಗ ಸದ್ಯಕ್ಕೆ ಇರುವಂಥ ಬಿಡುವಿನ ಸಮಯವನ್ನು ಕುಟುಂಬದ ಜೊತೆ ಕಳೆದು ಬರೋಣ ಅಂತೇಳ್ಬಿಟ್ಟು ಹೋಗಿದ್ರು. ಆದರೆ ಇವತ್ತು ಅವರು ಹೋಗಿದ್ದು ಎಂಜಾಯ್ ಮಾಡೋದಕ್ಕೆ ಖುಷಿಯಿಂದ, ಆದರೆ ದುಃಖದಿಂದ ಇಡೀ ಕುಟುಂಬ ಇವತ್ತು ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಭರತ್ ಭೂಷಣ್ ಬಗ್ಗೆ ಹೇಳೋದಾದರೆ ಇಲ್ಲಿ ಪ್ರತಿಯೊಬ್ಬ ಮನೆ ಕೂಡ ಚಿರಪರಿಚಿತರಾಗಿದ್ದರು. ಆಗ ಇದೇ ಕಾರಣಕ್ಕಾಗಿ ಪ್ರತಿಯೊಬ್ಬರ ಜೊತೆನೂ ಕೂಡ ಅವಿನಾಭಾವ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ರು. ಎಲ್ಲರ ಜೊತೆನೂ ಕೂಡ ಮಾತಾಡ್ತಿದ್ರು. ಭರತ್ ಏನು ಭೂಷಣ್ ಅವರ ಮನೆ ಪಕ್ಕದಲ್ಲೇ ಒಂದು ಪಾರ್ಕ್ ಕೂಡ ಇತ್ತು. ಆ ಪಾರ್ಕ್ನಲ್ಲೇ ಪ್ರತಿನಿತ್ಯನೂ ಕೂಡ ವಾಕಿಂಗನ್ನು ಕೂಡ ಹೋಗ್ತಾಯಿದ್ರು. ಅವ್ರ ತಂದೆ ಕೂಡ ಹೋಗ್ತಾಯಿದ್ರು. ಆದರೆ ದುರ್ದೈವ ಏನಂತಂದರೆ ಅವ್ರ ತಂದೆ ಕೂಡ ವಯಸ್ಸಾಗಿದೆ ಮತ್ತು ಅವ್ರ ತಾಯಿ ಕೂಡ ಹಾರ್ಟ್ ಪೇಷಂಟ್ ಆಗಿದ್ರು. ಈ ಒಂದು ಘಟನೆ ಅವ್ರ ತಾಯಿಗೆ ತಿಳಿಸಿದ್ರೆ ಮತ್ತೇನು ಹೆಚ್ಚು ಕಡಿಮೆ ಆಗುತ್ತೋ ಅಂತ ಹೇಳಿ ಕೂಡ ಭಯಭೀತರಾಗಿದ್ರು. ಸದ್ಯಕ್ಕೆ ನಿನ್ನೆ ಸಂಜೆ ವೇಳೆಗೆ ಅವ್ರ ತಾಯಿ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಡೀ ಕುಟುಂಬ ಇವತ್ತು ಶೋಕಾಚರಣೆಯಲ್ಲಿದೆ. ಈ ಒಂದು ಕಾರಣಕ್ಕೆ ಇಡೀ ರಾಜ್ಯ ಸರ್ಕಾರ ಅವರ ಪರವಾಗಿ ನಿಂತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಇನ್ನೊಮ್ಮೆ ಈ ರೀತಿಯಂಥ ದುರ್ಘಟನೆ ಆಗದಂತೆ ಕೇಂದ್ರ ಸರ್ಕಾರವನ್ನು ಕೂಡ ಎಚ್ಚರ ವಹಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಪೂರ್ಣಂತ ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.